ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮನ ಮಾತು, ಜಗದಾಂಬೆ ಮಾತು, ಮಹಾಮಾತೆ ಆ ಕಾಳಿ ಮಾತು, ಕಂಚಿಯಲ್ಲಿರೋ ಕಾಮಾಕ್ಷಿ ಮಾತು, ಕಾಶಿಯಲ್ಲಿರೋ ಅನ್ನಪೂರ್ಣೆ ಮಾತು. ಅಮ್ಮ ಶ್ಯಾಮ, ಬರ್ತಿದ್ದೀನತ್ತೆ. ಏನತ್ತೆ? ಶ್ಯಾಮ, ಸ್ವಾಮೀಜಿಗಳು ಬಂದಿದ್ದಾರೆ, ಹೋಗಿ ಭಿಕ್ಷೆ ಹಾಕ್ಬಿಡ್ಬಾಮ್ಮ. ಸರಿ ಅತ್ತೆ. ಅಮ್ಮನ ಮಾತು, ಜಗದಾಂಬೆ ಮಾತು, ಮಹಾಮಾತೆ ಆ ಕಾಳಿ ಮಾತು, ಕಂಚಿಯಲ್ಲಿರೋ ಕಾಮಾಕ್ಷಿ ಮಾತು, ಕಾಶಿ ಅನ್ನಪೂರ್ಣೆಯ ಮಾತು. ಅಯ್ಯೋ, ಕ್ಷಮಿಸಿ ಸ್ವಾಮೀಜಿ. ಜೋಳಿಗೆ ಒಳಗೆ ಹಾಕ್ಬೇಕಾದ ಧಾನ್ಯ ನೆಲದ ಮೇಲೆ ಹಾಕ್ಬಿಟ್ಟೆ. ನೀನು ನೆಲಕ್ಕೆ ಹಾಕಿದ್ದು ಧಾನ್ಯ ಅಲ್ಲ ತಾಯಿ, ನಿನ್ನ ಸಂತೋಷನೇ ಚೆಲ್ಲಿದೀಯ. ನಿನ್ನ ಪ್ರಶಾಂತವಾದ ಮನಃಶಾಂತಿನ ನೆಲಕ್ಕೆ ಹಾಕಿದೀಯ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಸುಖ ಸಂತೋಷದಿಂದ ಇರಬೇಕಾದ ನಿನ್ನ ಭವಿಷ್ಯನ ಹಾಳು ಮಾಡಿಕೊಂಡೆ. ಮನುಷ್ಯಂಗೆ ಅತ್ಯಂತ ಅವಶ್ಯವಾದ ಮನಃಶಾಂತಿಯನ್ನು ಕಳ್ಕೊಂಡೆ. ಕಷ್ಟ ಮುಗಿದಿದೆ ಅಂತ ಸಂತೋಷ ಪಡ್ತಿದೆಯೇನೋ, ಆದರೆ ಹೊಸ ಕಷ್ಟ ಬೆನ್ನ ಹಿಂದೆ ಕಾಯ್ತಾನೇ ಇದೆ ತಾಯೇ. ಅವು ಹೀಗೆ ಬಂದು ಹಾಗೆ ಹೋಗೋ ಚಿಕ್ಕ ಪುಟ್ಟ ಕಷ್ಟಗಳಲ್ಲ ತಾಯಿ. ಕುಂಭವೃಷ್ಟಿ ಸುರಿಸಿ ನಿನ್ನ ಜೀವನನ ನೀರಿನಲ್ಲಿ ತೋಯಿಸಿ ನಿನ್ನ ಅಲ್ಲಾಡಿಸೋ ಕಷ್ಟಗಳು ತಾಯಿ. ಕಷ್ಟದ ಜೊತೆಗೆ ನಿನ್ನ ಮೇಲೆ ಆರೋಪಗಳು, ನಿಂದನೆಗಳು ಕೂಡ ದಾಳಿ ಮಾಡತ್ತೆ ತಾಯಿ. ಮಾಡದಿರೋ ತಪ್ಪಿಗೆ ಮಾತು ಕೇಳಬೇಕಾಗತ್ತೆ. ಹೊರಗಿನವರ ಜೊತೆ ಮನೆಯವರು ಕೂಡ ಪ್ರಶ್ನೆ ಮಾಡೋ ಪರಿಸ್ಥಿತಿ ಬರುತ್ತೆ. ಜಾಗ್ರತೆಯಾಗಿರು ತಾಯಿ, ತುಂಬಾ ಜಾಗ್ರತೆಯಾಗಿರು. ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ನಿಂದನೆ ಬಂದ್ರು, ಮನೋಧೈರ್ಯ ಮಾತ್ರನ ಕಳ್ಕೋಬಾರ್ದು ತಾಯಿ ನೀನು. ಕುಂಭವೃಷ್ಟಿ ಸುರಿಸಿ ನಿನ್ನ ಜೀವನನ ನೀರಿನಲ್ಲಿ ತೋಯಿಸಿ ನಿನ್ನ ಅಲ್ಲಾಡಿಸೋ ಕಷ್ಟಗಳು ತಾಯಿ. ಏನಂದ್ರೆ ಟಿಫನ್ ಮಾಡಿ ಬನ್ನಿ. ಟಿಫನ್ ವಿಷಯ ಆಮೇಲೆ, ನೀನೇನು ಇಷ್ಟು ಡಲ್ ಆಗಿದ್ಯಾ? ಏನಿಲ್ಲ ರೀ, ಮಾಮೂಲಾಗೇ ಇದ್ದೀನಿ. ಅಂದ್ರೆ ಮಾಮೂಲಾಗಿರೋ ಶ್ಯಾಮಾಗು ಡಲ್ಲಾಗಿರೋ ಶ್ಯಾಮಾಗು ವ್ಯತ್ಯಾಸ ನಂಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ನೀನು ಡಲ್ಲಾಗಿದ್ಯಾ ಅಂದರೆ ಖಂಡಿತವಾಗ್ಲೂ ಏನೋ ನಡೆದಿದೆ. ಹೊರಗಿನವರ ಜೊತೆ ಮನೆಯವರು ಕೂಡ ಪ್ರಶ್ನೆ ಮಾಡೋ ಪರಿಸ್ಥಿತಿ ಬರುತ್ತೆ. ಆ ವಿಷಯ ನನಗೆ ಹೇಳಿ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ದಂಗೆ ಏನಿಲ್ಲ ಅಂತ ಹೇಳ್ತಾ ಇದೆಯಾ? ಅಂದರೆ ಅದು ನೋಡು ಶ್ಯಾಮ, ನಾನು ನಿನ್ನ ಸಂತೋಷ ಮಾತ್ರ ಹಂಚ್ಕೊಳ್ಳೋಂಥವನಲ್ಲ, ನಿನ್ನ ನೋವನ್ನು ಕೂಡ ಹಂಚ್ಕೋತೀನಿ. ಆ ನೋವು ನಿನಗಿಲ್ದಿರೋ ಹಾಗೆ ಮಾಡ್ತೀನಿ. ಅದು ನನ್ನ ಕರ್ತವ್ಯ. ಏನಾಯ್ತು ಅಂತ ಹೇಳು.
ಏನಿಲ್ಲ ರೀ, ಸ್ವಲ್ಪ ಹೊತ್ತಕ್ಕೆ ಮುಂಚೆ ಒಂದು ಸ್ವಾಮೀಜಿ ಬಂದಿದ್ರು. ಕಷ್ಟ ಮುಗಿದಿದೆ ಅಂತ ಸಂತೋಷ ಪಡ್ತಿದೆಯೇನೋ, ಆದರೆ ಹೊಸ ಕಷ್ಟ ಬೆನ್ನ ಹಿಂದೆ ಕಾಯ್ತಾನೇ ಇದೆ ತಾಯೇ. ಕಷ್ಟದ ಜೊತೆಗೆ ನಿನ್ನ ಮೇಲೆ ಆರೋಪಗಳು ನಿಂದನೆಗಳು ಕೂಡ ದಾಳಿ ಮಾಡತ್ತೆ ತಾಯಿ. ಓಹ್, ಇದಕ್ಕಿಷ್ಟೊಂದೆಲ್ಲ ಚಿಂತೆ ಮಾಡ್ತಿದ್ಯಾ? ಯಾಕಿಷ್ಟು ಭಯ ಪಡ್ತಿದ್ಯಾ? ಅಂಥವ್ರ ಮಾತುಗಳನ್ನ ಯಾರೂ ನಂಬಲೇಬಾರ್ದು. ನಿಂಥರ ಅಮಾಯಕರ ಥರ ಇರೋರು ಸಿಕ್ಕಿದ್ರೆ, ದೈವಭಕ್ತಿ ಇರೋರು ಸಿಕ್ಕಿದ್ರೆ ಅವರು ಹೀಗೆ ಹೇಳಿ ಹೆದರಿಸ್ತಾ ಇರ್ತಾರೆ. ಅದಕ್ಕೆ ಪರಿಹಾರವಾಗಿ ಏನೋ ಒಂದನ್ನ ಮಾಡಕ್ ಹೇಳ್ತಾರೆ. ಅವರು ಆ ರೀತಿ ಪರಿಹಾರ ಏನೂ ಹೇಳಿಲ್ಲ ರೀ, ಹುಷಾರಾಗಿರು ಅಂತಂದ್ರು ಅಷ್ಟೇ. ಇವಾಗ ಹೇಳಲ್ಲ ಶ್ಯಾಮ, 4 ದಿನ ಆದ್ಮೇಲೆ ಮತ್ತೆ ಬರ್ತಾರೆ. ನಿನ್ ಪರಿಸ್ಥಿತಿ ನೋಡ್ತಾರೆ. ನೀನ್ ಭಯ ಪಡ್ತಿರೋ ಹಾಗೆ ಕಾಣಿಸಿದ್ರೆ ಆವಾಗ ಹೇಳ್ತಾರೆ ಆ ಪರಿಹಾರನ. ಒಂದ್ ವೇಳೆ ಆ ಸ್ವಾಮೀಜಿ ಹೇಳಿದ್ದೆಲ್ಲ ನಿಜ ಆದ್ರೆ, ನನ್ಗೆ ಕಷ್ಟ ಆರೋಪ ಬಂದ್ರೆ ಬರ್ಲಿ, ಕೃಷ್ಣ ಇದಾನೆ ಅಲ್ವಾ, ಭಯ ಏನಕ್ಕೆ? ಈ ವಿಷಯದ ಬಗ್ಗೆ ಶ್ಯಾಮ ಯೋಚನೆ ಬದಲಾಗಬೇಕು. ಇಲ್ದಿದ್ರೆ ಇದನ್ನೇ ಯೋಚನೆ ಮಾಡ್ತಾ ಭಯ ಪಡ್ತಾ ಇರ್ತಾಳೆ. ಶ್ಯಾಮ, ಇವತ್ತು ನನ್ನ ಆಫೀಸ್ಗೆ ಯಾವ ಕಲರ್ ಸೂಟ್ ಹಾಕೊಳ್ಳಿ ಅಂತ ಹೇಳು. ನಿಮ್ಗೆ ಇಷ್ಟ ಇರೋದನ್ನ ಹಾಕೊಳ್ರಿ. ನಿನ್ನಿಷ್ಟನೇ ನನ್ನಿಷ್ಟನೇ ನಿನ್ನಿಷ್ಟ ಅಲ್ವಾ? ಆಕ್ಚುಲ್ ಆಗಿ ನಾನೊಂದು ಕಲರ್ ಸೂಟ್ ಹಾಕೊಳ್ಳೋಣ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ನನ್ನ ಮನಸ್ಸು ನಿನಗೆ ಗೊತ್ತಿರೋದ್ರಿಂದ, ನನಗೆ ಯಾವ ಕಲರ್ ಅಂದರೆ ಇಷ್ಟನೋ ನಿನಗೆ ಗೊತ್ತಿರೋದ್ರಿಂದ, ನಮ್ಮಿಬ್ರು ಇಷ್ಟನೂ ಒಂದೇ ಆಗಿರೋದ್ರಿಂದ ಈ 3ರಲ್ಲಿ ಆ ಕಲರ್ ಸೂಟ್ ಯಾವುದೋ ನೀನೇ ತೆಗೆದ್ಬಿಟ್ಟಿಡು. ಒಂದ್ ವೇಳೆ ನೀವು ಮನ್ಸಲ್ಲಿ ಅನ್ಕೊಂಡಿದ್ ಕಲರ್ ನಾನು ತೆಗ್ದೇ ಹೋದ್ರೆ, ನಿಮ್ ಮನ್ಸ್ ನನಗೆ ಗೊತ್ತಿಲ್ಲ ಅಂತನಾ? ಖಂಡಿತವಾಗ್ಲೂ ನೀನು ತೆಗಿತೀಯ. ನಾನು ಮನ್ಸಲ್ಲಿ ಯಾವ ಕಲರ್ ಸೂಟ್ ಅಂತ ಅಂದ್ಕೊಂಡು ಅದೇ ಕಲರ್ ಸೂಟು ನೀನು ತೆಗಿತೀಯ. ನೀವ್ ಅನ್ಕೊಂಡಿದ್ ಕಲರ್ ನಾನು ತೆಗಿದೇ ಹೋದ್ರೆ ನನ್ಗೆ ಬೇಜಾರಾಗಬಾರ್ದು ಅಂತ ನಾನು ಯಾವ ಕಲರ್ ತೆಗೆದ್ರು ಆ ಕಲರೇ ನೀವ್ ಅನ್ಕೊಂಡ್ರಿ ಅಂತೀರಾ? ಖಂಡಿತವಾಗ್ಲೂ ಹಾಗನ್ನಲ್ಲ. ಬೇಕು ಅಂದ್ರೆ ನಾನು ಯಾವ ಕಲರ್ ಅಂದ್ಕೊಂಡಿದ್ದೀನೋ ಆ ಕಲರ್ನ ಒಂದು ಪೇಪರ್ ಮೇಲೆ ಬರೀತೀನಿ. ತಗೋ, ಈ ಪೇಪರ್ ಮೇಲೆ ನಾನು ಯಾವ ಕಲರ್ ಅಂದ್ಕೊಂಡಿದ್ದೀನೋ ಅದನ್ನ ಬರ್ದಿದ್ದೀನಿ. ಅದರಲ್ಲಿ ಏನಂತ ಬರ್ದಿದ್ಯೋ ನಿನಗೆ ಗೊತ್ತಿಲ್ವಲ್ಲ. ಇವಾಗ ನನ್ನ ಮನ್ಸಲ್ಲಿ ಏನಿದೆಯೋ ಆ ಕಲರ್ ನೀನ್ ತೆಗಿ. ಇವಾಗ ನೀನ್ ತೆಗಿಯೋ ಕಲರ್ ನಾನು ಬರ್ದಿರೋ ಕಲರ್ ಗ್ಯಾರಂಟಿ ಒಂದೇ ಆಗಿರತ್ತೆ. ನೋಡು, ಏನ್ ಹಾಗೆ ನೋಡ್ತಿದ್ಯಾ? ತೆಗಿ. ಎಸ್, ಕರೆಕ್ಟಾಗಿ ನಾನು ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ನೋ ನೀನು ಅದೇ ಕಲರ್ ಸೂಟ್ ತೆಗ್ದಿದ್ಯಾ. ಬೇಕಾದ್ರೆ ಆ ಪೇಪರ್ ನೋಡು. ಸೊ ನನ್ನ ಮನಸ್ಸು ನಿನಗೆ ಗೊತ್ತು, ನಿನ್ನ ಮನಸ್ಸು ನನಗೆ ಗೊತ್ತು. ಯಾಕಂದ್ರೆ ಅವು 2 ಮನಸ್ಸಿನ ಹಾಗೆ ಕಾಣಿಸೋ ಒಂದೇ ಮನಸ್ಸಾಗಿರೋದಕ್ಕೆ. ಓಕೆ, 5 ಮಿನಿಟ್ಸಲ್ಲಿ ರೆಡಿಯಾಗಿ ಬರ್ತೀನಿ. ನೀನು ಟಿಫನ್ ರೆಡಿ ಮಾಡು. ಸರಿ ರೀ. ಮಮ್ಮಿ, ಶ್ಯಾಮ ಬರ್ತಾಳೆ ಅಂತ್ಯಾ? ನಮ್ಮ ಮಾತು ಕೇಳ್ತಾಳೆ ಅಂತ್ಯಾ? ನನ್ನ ಲೆಕ್ಕದ ಪ್ರಕಾರ ಶ್ಯಾಮ ಖಂಡಿತ ಬರ್ತಾಳೆ. ಮಮ್ಮಿ, ಯಾವುದಕ್ಕೂ ಒಳ್ಳೇದೇ. ಒಂದ್ಸರಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ರೆ ಒಳ್ಳೇದೇನೋ. ಓಕೆ, ಮಾಡ್ತೀನಿ.
ಏನ್ ಕೃಷ್ಣ ಇದು? ಕಷ್ಟ ಎಲ್ಲ ಮುಗೀತು ಅಂದ್ಕೊಳ್ಳೋ ಸರಿಯಾದ ಸಮಯಕ್ಕೆ ಆ ಸ್ವಾಮಿ ಯಾಕೆ ಹಾಗೆ ಹೇಳಿದ್ರು? ಕಷ್ಟಕ್ಕೆಲ್ಲ ನನ್ ಮೇಲ್ ದ್ವೇಷನ ಏನು? ಕಷ್ಟ ಬರೋದ್ರ ಜೊತೆಗೆ ನನ್ ಮೇಲೆ ಆರೋಪ ಬರುತ್ತೆ ಅಂತ ಕೂಡ ಆ ಸ್ವಾಮಿ ಹೇಳಿದ್ರು. ನನಗೆ ಎಷ್ಟು ಕಷ್ಟ ಬಂದ್ರು, ನನ್ ಮೇಲೆ ಎಷ್ಟು ಆರೋಪ ಬಂದ್ರು, ಅದರಿಂದ ಹೊರಗೆ ಬರೋ ದಾರಿ ನೀನೇ ತೋರಿಸ್ಬೇಕು ಕೃಷ್ಣ. ನಿನ್ನ ನಂಬಿದ್ದಕ್ಕೆ ನೀನೇ ನನಗೆ ದಾರಿ ತೋರಿಸ್ಬೇಕು. ಇದೇನು ಗೌರಮ್ಮ ಮತ್ತೆ ಫೋನ್ ಮಾಡ್ತಿದ್ದಾಳೆ? ಅವಳು ಹೇಳಿರೋ ಜಾಗಕ್ಕೆ ನಾನು ಬರ್ತೀನೋ ಇಲ್ವೋ ಅಂತ ತಿಳ್ಕೊಳಕ್ ಫೋನ್ ಮಾಡಿರ್ತಾಳ? ನೆನ್ನೆ ಅವಳು ಫೋನ್ ಪಿಕ್ ಮಾಡಿದಿದ್ರೆ ನಾನು ಬರಲ್ಲ ಅಂತ ಆಗ್ಲೇ ಹೇಳ್ಬಿಡ್ತಿದ್ದೆ. ಆ ವಿಷಯ ಈಗ ಹೇಳ್ತೀನಿ. ಹಲೋ ಶ್ಯಾಮಾ, ನೀನ್ ಹೊರಟಾಯ್ತಾ? ಎಲ್ಲಿಗೆ ಎಲ್ಲಿಗೆ ಅಂತ ಕೇಳ್ತಿದ್ಯಲ್ಲ ಶ್ಯಾಮಾ? ನೆನ್ನೆ ಫೋನ್ ಮಾಡಿ ಹೇಳಿದ್ನಲ್ಲ 10 ಗಂಟೆಗೆ ನಿಮ್ ಬೀದಿ ಕೊನೆಗೆ ಬಾ ಮಾತಾಡ್ಬೇಕು ಅಂತ. ಬರ್ತಿದ್ಯಾ ಅಲ್ವಾ ನೀನು? ಇಲ್ಲ, ನಾನು ಬರ್ತಾ ಇಲ್ಲ. ಯಾಕೆ ಬರಲ್ಲ ಶ್ಯಾಮಾ? ನಿನ್ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ನಲ್ಲ. ನಿನ್ನ ಹತ್ರ ಮಾತಾಡೋ ಅಗತ್ಯ ನನಗಿಲ್ಲ ಅಂತ ನಾನು ನಿಂಗೆ ಹೇಳಿದ್ನಲ್ಲ. ನಿನ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಶ್ಯಾಮಾ. ಅಷ್ಟು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಅನ್ಕೊಂಡ್ರೆ ನಮ್ಮ ಅತ್ತೆಗೊಂದು ಕಾಲ್ ಮಾಡಿ ನಾನು ಶ್ಯಾಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಅವಳನ್ನ ಕಳಿಸಿ ಅಂತ ಕೇಳು. ನನ್ನ ಅತ್ತೆ ಹೋಗು ಅಂದ್ರೆ ಆಗ ನಾನು ನೀನ್ ಹೇಳೋ ಜಾಗಕ್ಕೆ ಬರ್ತೀನಿ. ನೀನ್ ಹೇಳ್ದ ಕೇಳ್ತೀನಿ. ಹಾಗಾದ್ರೆ ರೂಪಾರಾಣಿ ವಿಷ ಕುಡ್ದ ವಿಷಯನ ನಿಮ್ಮ ಅತ್ತೆಗೆ ಹೇಳು ಅಂತಿದ್ಯಾ? ಏನು? ರೂಪಾರಾಣಿ ವಿಷ ಕುಡಿದ್ಲಾ? ಹೌದು, ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬಾ ಅಂತ ಕರಿತಿರೋದು. ಈಗ ಈಗ ಹೇಗಿದ್ದಾಳೆ ರೂಪಾರಾಣಿ? ಅದನ್ನ ತಿಳ್ಕೋಬೇಕು ಅಂದ್ರೆ ನಾನು ಹೇಳಿದ ಜಾಗಕ್ಕೆ ನೀನ್ ಬರ್ಬೇಕು. ನೀನ್ ಅಲ್ಲಿಗೆ ಬಂದ್ರೆ ಮಾತ್ರ ಅವಳು ಕೊನೆ ಆಸೆನ ತೀರ್ಸೋದಕ್ಕಾಗೋದು. ಕೊನೆ ಆಸೆನಾ? ಹೌದು, ಅವಳು ಕೊನೆ ಆಸೆ. ಅವಳು ಕೊನೆ ಆಸೆನ ತೀರಿಸ್ಬೇಕು ಅಂದ್ರೆ ಅಲ್ಲಿಗೆ ಬಾ, ಇಲ್ಲ ಅಂದ್ರೆ ಬಿಡು. ಏನ್ ಮಮ್ಮಿ ಇದು? ಎಷ್ಟು ದೊಡ್ಡ ಸುಳ್ಳು ಹೇಳ್ಬಿಟ್ಟಿಯಲ್ಲ ನೀನು. ಅಗತ್ಯ ಬಂದಾಗ ಎಂತ ಸುಳ್ಳಾದ್ರೂ ಹೇಳ್ಬೇಕಾಗತ್ತೆ. ಇವಾಗ ನೋಡು ಹೇಗ್ ಓಡ್ಕೊಂಡ್ ಬರ್ತಾಳೆ ಅಂತ. ಕೊನೆ ಆಸೆ ಅಂತಿದ್ದಾಳಲ್ಲ, ಅಲ್ಲೇನಾಗಿದೆ? ಶ್ಯಾಮಾ, ಏನತ್ತೆ? ಏನ್ ಶ್ಯಾಮಾ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಯಾರ ಬಗ್ಗೆ ಇಷ್ಟೊಂದು ಆಲೋಚನೆ ಮಾಡ್ತಿದ್ಯಾ? ರೂಪಾರಾಣಿ ಬಗ್ಗೆ ಅತ್ತೆ. ರೂಪಾರಾಣಿ ಬಗ್ಗೆನಾ? ನಿನ್ಗೆ ಅಷ್ಟು ಅನ್ಯಾಯ ಮಾಡಿದವ್ರ ಬಗ್ಗೆ ನೀನ್ ಯಾಕಮ್ಮ ಯೋಚನೆ ಮಾಡ್ಬೇಕು? ಯೋಚನೆ ಅಂದ್ರೆ ಅದೇ ಅತ್ತೆ, ಪಾಪ
ಈಗ ನಾನು ಅವಳಿಗೆ ಹಾಡು ಹಾಡ್ತಿಲ್ವಲ್ಲ, ಅವಳು ಪ್ರೋಗ್ರಾಮ್ಸ್ ಕೊಡ್ತಿಲ್ವಲ್ಲ, ಪಾಪ ಹೇಗ್ ಬದುಕ್ತಾರೋ ಏನೋ ಅಂತ. ನಿನ್ ಜೀವನನ ನಾಶ ಮಾಡ್ಬೇಕು ಅಂತ ನೋಡಿದವ್ರ ಜೀವನದ ಬಗ್ಗೆ ನೀನ್ ಯಾಕಮ್ಮ ಯೋಚನೆ ಮಾಡ್ಬೇಕು? ಅವ್ರಂತ ನೀಚರ ವಿಷಯಕ್ಕೆ ಅಪ್ಪಿತಪ್ಪಿ ಕೂಡ ದಯೆ ತೋರಿಸ್ಬಾರ್ದು. ಹಾಗ್ ದಯೆ ತೋರಿಸಿದ್ರೆ ಆ ದೇವ್ರು ನಮ್ಮೇಲೂ ದಯೆ ತೋರಿಸಲ್ಲ. ಸರಿ ಬಿಡು, ಬೆಳಗ್ಗೆ ಬೆಳಗ್ಗೆ ಅವ್ರ ವಿಷಯ ಯಾಕೆ? ಬಾ ತಿಂಡಿ ತಿನ್ನೋಣ. ಸರಿ ಅತ್ತೆ. ಮಮ್ಮಿ, ಶ್ಯಾಮ ಬರ್ತಾಳಲ್ವಾ? ಬರ್ತಾಳೆ. ಬರ್ದೇ ಹೋದ್ರೆ ಏನ್ ಮಾಡೋದು? ಅವಳು ಬರೋವರೆಗೂ ಏನಾದ್ರೂ ಮಾಡ್ಲೇಬೇಕು. ಅಲ್ಲಿ ನೋಡು, ಅವಳು ಬರ್ತಾ ಇದ್ದಾಳೆ. ಇದೇನ್ ಗೌರಮ್ಮ, ರೂಪರಾಣಿ ವಿಷ ಕುಡಿದ್ಲು ಅಂತಂದೆ, ಚೆನ್ನಾಗೇ ಇದ್ದಾಳಲ್ಲ? ವಿಷ ಕುಡ್ದು ತುಂಬಾ ದಿನ ಆಗೋಯ್ತು. ಆ ವಿಷಯ ನಿನಗೆ ಹೇಳೋದು ಸ್ವಲ್ಪ ಲೇಟ್ ಆಯ್ತು. ಮತ್ತೆ ಆಗ್ಲೇ ಕೊನೆಯ ಆಸೆ ಅದು ಇದು ಅಂತ ಏನೇನೋ ಮಾತಾಡ್ದಿಯಲ್ಲ? ಆದಿತ್ಯನ ಮದ್ವೆ ಆಗ್ಬೇಕು ಅನ್ನೋದು ನಮ್ ರೂಪಾರಾಣಿಗಿರೋ ಒಂದೇ ಒಂದು ಆಸೆ. ಅದನ್ನ ಬಿಟ್ರೆ ಇವಳಿಗೆ ಬೇರೆ ಯಾವ ಆಸೆನೂ ಇಲ್ಲ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅದೇ ಇವಳು ಕೊನೆ ಆಸೆ. ಆ ಕೊನೆ ಆಸೆ ಪೂರ್ತಿ ಆಗಲ್ವೇನೋ ಅನ್ನೋ ದುಃಖದಲ್ಲೇ ಇವಳು ವಿಷ ಕುಡ್ದಿದ್ದು. ದೇವ್ ದಯೆಯಿಂದ ಬದುಕಿ ವಾಪಸ್ ಬಂದ್ಲು. ರೂಪರಾಣಿಗೆ ಆದಿತ್ಯನ್ ಜೊತೆ ಮದ್ವೆ ಆಗೋವರೆಗೂ ನೀನು ಮೊದ್ಲಿನ ಹಾಗೆ ಹಾಡ್ತಾ ಇದ್ರೆ ಇವಳ ಜೀವನ ಚೆನ್ನಾಗಿರತ್ತೆ. ಇವಳು ಕೊನೆ ಆಸೆನೂ ತೀರತ್ತೆ. ಇಲ್ಲ ಅಂದ್ರೆ ಇವಳು ಮತ್ತೆ ಏನಾದ್ರೂ ಅನಾಹುತ ಮಾಡ್ಕೋತಾಳೆ. ಹಾಗಾಗಿ ಇಲ್ಲಿವರೆಗೂ ಅವಳಿಗೆ ಹೇಗೆ ಆಡ್ತಾ ಇದೆಯೋ ಇನ್ ಮುಂದೇನೂ ಹಾಗೆ ಹಾಡಬೇಕು ಶ್ಯಾಮ. ಏನು ಹೆದರ್ಸ್ತೀರಾ? ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಇಲ್ಲ ಶ್ಯಾಮ, ಮುಂದೆ ಆಗೋದನ್ನ ಹೇಳ್ತಾ ಇದ್ದೀನಿ. ನೀನ್ ಹೇಳೋದು ನಿಜ ಅಂತ ನಾನು ಅಪ್ಪಿ ತಪ್ಪಿ ಕೂಡ ನಂಬಲ್ಲ. ರೂಪರಾಣಿ ವಿಷ ಕುಡಿದ್ಲು ಅಂತ ಫೋನಲ್ಲಿ ಹೇಳಿದ್ ನೀನು, ಇದಾಗಿದ್ದು ಈಗ್ಲಲ್ಲ, ಯಾವತ್ತೂ ನಡೆದಿದ್ದು ಅನ್ನೋ ವಿಷಯ ಯಾಕೆ ಹೇಳಿಲ್ಲ? ಅಂದ್ರೆ ಅದು ನಿನ್ ನಾಟಕದಲ್ಲಿ ಒಂದು ಭಾಗ. ಅವಳು ವಿಷ ಕುಡಿದ್ಲು ಅಂತ ನೀನ್ ಹೇಳ್ತಿದ್ದ ಹಾಗೆ ಅವಳು ಹೇಗಿದ್ದಾಳೆ ಅಂತ ನಾನು ಗಾಬ್ರಿಯಲ್ ಕೇಳಿದಾಗ ಫೋನಲ್ಲೇ ನೀನ್ ಇದೆಲ್ಲ ಹೇಳಿದ್ದು ಕೂಡ ನಿನ್ ನಾಟಕದಲ್ಲಿ ಒಂದು ಭಾಗ. ಅದನ್ ತಿಳ್ಕೊಳ್ದೆ ನಿಜವಾಗ್ಲೂ ರೂಪರಾಣಿ ವಿಷ ಕುಡಿದ್ಲೇನೋ ಅಂತ ನಾನು ಗಾಬರಿಯಾಗಿ ಬಂದೆ. ನನಗೆ ಮನುಷ್ಯತ್ವ ಇದೆ, ಅದಕ್ಕೆ ಬಂದೆ. ಅದು ಕೂಡ ನನ್ನ ಅತ್ತೆಗೆ ಹೇಳಿದೆ ಬಂದೆ. ನನ್ನ ಅತ್ತೆಗೆ ಇಷ್ಟ ಇಲ್ದಿರೋ ಕೆಲ್ಸ ನಾನ್ ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ. ಇನ್ ಯಾವತ್ತೂ ಈ ತರ ಹುಚ್ಚುಚ್ಚು ನಾಟಕ ಆಡಿ ನನ್ನ ನಂಬ್ಸಕ್ ನೋಡ್ಬೇಡಿ. ಹಾಗ್ ಮಾಡಿದ್ರೆ ನಿಮ್ ಮೇಲ್ ಅಲ್ಪ ಸ್ವಲ್ಪ ಇರೋ ಗೌರವ ಕೂಡ ಮಣ್ಪಾಲಾಗತ್ತೆ.
ಏನು ಎಲ್ರೂ ಹೀಗಿದ್ದೀರಾ? ನಿನಗೋಸ್ಕರನೇ ಕಾಯ್ತಾ ಇದ್ವಿ. ಎಲ್ಲಿಗೆ ಹೋಗಿದ್ದೆ? ಮನೇಲಿ ಯಾರಿಗೂ ಹೇಳ್ದೆ ಎಲ್ಲಿ ಹೋಗಿದ್ದೆ? ನೀನ್ ಎಲ್ಲಿಗೆ ಹೋಗಿದ್ಯೋ ಅಂತ ಗೊತ್ತಿಲ್ದೆ ನಾವೆಲ್ಲ ಎಷ್ಟು ಟೆನ್ಷನ್ ಮಾಡ್ಕೊಂಡ್ವಿ ಗೊತ್ತಾ? ಅದು ಅತ್ತೆ, ಗೌರಮ್ಮ ಫೋನ್ ಮಾಡಿದ್ರು. ಏನು? ಗೌರಮ್ಮ ಫೋನ್ ಮಾಡಿದ್ಲಾ? ಹೌದು ಮಾವ, ಫೋನ್ ಮಾಡಿದ್ರು. ರೂಪರಾಣಿ ವಿಷ ಕುಡ್ದಿದ್ದಾಳೆ ಅಂತ ಫೋನ್ ಮಾಡಿದ್ರು. ಏನು? ರೂಪರಾಣಿ ವಿಷ ಕುಡಿದ್ಲಾ? ಹೌದು, ಕುಡ್ದಿದ್ಲಂತೆ.